ಎಲ್ಲರಿಗೂ ನಮಸ್ಕಾರ, ಸಸ್ನೇಹ ಪ್ರಣಾಮಗಳು. ಕರ್ನಾಟಕ ಹೆಲ್ತ್ ಕೇರ್ ವೈದ್ಯರತ್ನ ಅವಾರ್ಡ್ ಕಾರ್ಯಕ್ರಮನ ನೀವು ನೋಡ್ತಾ ಬರ್ತಾ ಇದ್ದೀರಾ. ಅನೇಕ ವೈದ್ಯರಿಗೆ ಇಲ್ಲಿ ವೈದ್ಯರತ್ನ ಅವಾರ್ಡ್ ಕೊಡಲಾಗ್ತಾ ಇದೆ. ಇನ್ನು ನಮ್ಮ ಜೊತೆ ಪದ್ಮಾ ಕ್ಲಿನಿಕ್ ಆರ್ಥೋ ಸೆಂಟರ್ನಿಂದ ಪ್ರಶಾಂತ್ BN ಜೈನ್ ಅವರಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗೋಣ. ಅವ್ರಿಗೂ ಕೂಡ ಈ ಅವಾರ್ಡ್ ಸಿಗ್ತಾ ಇದೆ, ಹೇಗೆ ಅನ್ನಿಸ್ತಾ ಇದೆ, ಆ ಫೀಲ್ ಹೇಗಿದೆ, ಅದರ ಜೊತೆಯಲ್ಲಿ ಕಾರ್ಯಕ್ರಮದ ಅನುಭವ, ಜೊತೆಯಲ್ಲಿ ಅವರ ಪಯಣ, ಇದೆಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಹೇಗೆ ಅನ್ನಿಸ್ತು ಕಾರ್ಯಕ್ರಮ? ಇದು ಮನಸ್ಪೂರ್ವಕ ಸಂತೋಷ ಆಗ್ತದೆ. ನಮ್ಮ ಒಂದು ಏನು ಎಫರ್ಟ್ ಹಾಕಿದ್ದೀವಿ ಅದನ್ನು ರೆಕಗ್ನೈಸ್ ಮಾಡ್ತಿರೋದಕ್ಕೆ ವಿ ಫೀಲ್ ವೆರಿ ಹ್ಯಾಪಿ. ನಾವು ಈ ಫೀಲ್ಡಲ್ಲಿ ಪದ್ಮಾ ಕ್ಲಿನಿಕ್ ಆರ್ಥೋ ಸೆಂಟ್ರಲ್ಲಿ ಲಾಸ್ಟ್ 20 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ. ಅದರಲ್ಲಿ ನಾವು ಮೇನ್ಲಿ ಆರ್ಥೋಪೆಡಿಕ್ ಫ್ರ್ಯಾಕ್ಚರ್ಸು ಮತ್ತು ರೀಪ್ಲೇಸ್ಮೆಂಟ್ ಸರ್ಜರೀಸು ಮತ್ತು ರೋಬೋಟಿಕ್ ಸರ್ಜರೀಸು ಈ ಥರದ್ದೆಲ್ಲ ಟ್ರೀಟ್ಮೆಂಟನ್ನು ಆ ಪದ್ಮಾ ಕ್ಲಿನಿಕ್ದಿಂದ ಕೂಡ ಮಾಡಿಸ್ತಾ ಇದ್ವಿ. ಸೊ ಇದನ್ನು ರೆಕಗ್ನೈಸ್ ಮಾಡೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ರೆಕಗ್ನೈಸ್ ಮಾಡೋದು, ಒಂದು ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇರ್ತೀರಾ, ಅದನ್ನು ಯಾರೂ ಗುರುತಿಸೋದಿಲ್ಲ ಅನ್ನೋದು ಒಂದು. ಅದರ ಜೊತೆಯಲ್ಲಿ ಮಾಡಿದಂಥ ಕಾರ್ಯಗಳಿದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಗುರುತಿಸಿದಂಥ ಸಂದರ್ಭದಲ್ಲಿ ಮತ್ತಷ್ಟು ಮಾಡೋದಕ್ಕೆ ಪ್ರೇರಣೆ ಕೂಡ ಕೊಡುತ್ತೆ ಅನ್ನೋದು ಕೂಡ ನಿಜವಾದಂಥ ಮಾತು. ಅದು ಸ್ವಲ್ಪ ಪ್ರೇರಣೆ ಸಿಕ್ಕಿದ್ರೆ ಮತ್ತಷ್ಟು ಜನರಿಗೆ ಒಳಿತಾಗುತ್ತೆ ಅನ್ನೋದೇ ನಮ್ಮ ಆಶಯ. ಅದರ ಜೊತೆಯಲ್ಲಿ ಕಾರ್ಯಕ್ರಮದ ಬಗ್ಗೆ ಹೇಳಿದ್ರಿ, ನಿಮ್ಮ ಪಯಣ ಇತ್ತೀಚಿನ ದಿನಗಳಲ್ಲಿ ಈ ಆರ್ಥೋ ಕೇರ್ಗಳು, ಅದರ ಜೊತೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಚಿಕಿತ್ಸೆಗಳು ಈಗ ಅಡ್ವಾನ್ಸ್ ಆಗ್ತಾ ಇದೆ. ಅದ್ರ ಬಗ್ಗೆ ನಾನು MS ಆರ್ಥೋ ಅನ್ನೋದು ಇಲ್ಲಿ ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿ 6th ರ್ಯಾಂಕ್ ತೊಗೊಂಡು ಅದರಿಂದ ನಮಗೆ ಹುಬ್ಳಿನಲ್ಲಿ ಡಿಗ್ರಿ ಸಿಕ್ಕಿತ್ತು. ಸೊ ನಾವು 3 ಇಯರ್ಸಲ್ಲಿ 2003 to 2006 ಹುಬ್ಳಿದಲ್ಲಿ ಮಾಡಿದ್ವಿ. ಅದ್ರ ಜೊತೆಗೆ ಈ ಆರ್ಥೋಪ್ಲಾಸ್ಟಿ ಮತ್ತು ಸ್ಕೋಪಿ ಸರ್ಜರೀಸ್ ಇದ್ರ ಫೆಲೋಶಿಪ್ಗೋಸ್ಕರ ನಾವು ಪೂನಾದಲ್ಲಿ ನಮ್ಮ ಗೈಡ್ ಸಚಿನ್ ತಪಸ್ವಿ ಕಡೆಗೆ ನಾವು ಈ ಕೋರ್ಸ್ನ ಕಲ್ತ್ವಿ. ಅದಾದಮೇಲೆ ಈ ರೋಬೋಟಿಕ್ ಸರ್ಜರಿ ಅನ್ನೋದನ್ನು ಕೊರಿಯಾದಲ್ಲಿ ಇದ್ರ ಬಗ್ಗೆ ಟ್ರಾವೆಲ್ ಫೆಲೋಶಿಪ್ ಮಾಡಿಕೊಂಡು ಅದನ್ನು ಕಲ್ತಿದ್ದೀವಿ. ಅದಾದಮೇಲೆ 500ಕ್ಕೂ ಹೆಚ್ಚು ರೋಬೋಟಿಕ್ ನೀ ರೀಪ್ಲೇಸ್ಮೆಂಟ್ ಸರ್ಜರೀಸ್ ಮಾಡಿ ಅದರಲ್ಲಿ ತುಂಬ BPL ಕಾರ್ಡ್ ಹೋಲ್ಡ್ ಇದ್ದವರಿಗೆ ಫ್ರೀ ಸರ್ವಿಸು ಕೊಟ್ಟು ಅದರಿಂದ ನಮ್ಮ ಸೇವೆ ಸಲ್ಲಿಸ್ತೀವಿ. ವಾ ಸರ್, ಒಂದು ನೋಬಲ್ ಕಾಸ್ ಮಾಡುವಾಗ ಖಂಡಿತವಾಗ್ಲೂ ಕೂಡ ಒಂದಲ್ಲ ಒಂದು ದಿನ ಅದನ್ನು ರೆಕಗ್ನೈಸ್ ಮಾಡ್ತಾರೆ ಅಥವಾ ಅದನ್ನು ಗುರುತಿಸ್ತಾರೆ, ಪ್ರಶಂಸಿಸ್ತಾರೆ. ಜೊತೆಯಲ್ಲಿ ಅದಕ್ಕೆ ತಕ್ಕದಾದಂಥ ಅವಾರ್ಡ್ ಅಥವಾ ಗೌರವ ಸಲ್ಲುತ್ತೆ ಅನ್ನೋದಕ್ಕೆ ಐ ಥಿಂಕ್ ಯು ಆರ್ ದ ಬೆಸ್ಟ್ ಎಕ್ಸಾಂಪಲ್. ಯು ಹ್ಯಾವ್ ಬಿನ್ ಸರ್ವಿಂಗ್ ಸಿನ್ಸ್ ಸೋ ಲಾಂಗ್ ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ದ ಟೈಮ್. ಇಂಥದ್ದೇ ಒಂದಷ್ಟು ಪ್ರಶಸ್ತಿಗಳು, ಗೌರವಗಳು ನಿಮ್ಮನ್ನು ಅರಸಿ ಬರಲಿ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಅವಾರ್ಡ್ ಬರ್ತಾ ಇದೆ ಆ್ಯಂಡ್ ಆ ಅವಾರ್ಡ್ಗೆ ಅದರ ಜೊತೆಯಲ್ಲಿ ಒಂದಷ್ಟು ಜವಾಬ್ದಾರಿಗಳು ಕೂಡ ಹೆಚ್ಚಿ ಮತ್ತಷ್ಟು ಸೇವೆಯನ್ನು ಮುಂದುವರಿಸಬತ್ತೆ ಆಗಲಿ ಅನ್ನೋದೇ ನಮ್ಮ ಆಶಯ ಸರ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು. ಡಾಕ್ಟರ್ ಪ್ರಶಾಂತ್ BN ಜೈನ್. ಡಾಕ್ಟರ್ ಪ್ರಶಾಂತ್ BN ಜೈನ್ ರೋಬೋಟಿಕ್ ಆರ್ಥೋಪ್ಲಾಸ್ಟಿ ಹಾಗೂ ಸ್ಪೋರ್ಟ್ಸ್ ಇಂಜುರಿ ಸ್ಪೆಷಲಿಸ್ಟ್. ಬೆಂಗಳೂರಿನ ಪದ್ಮಾ ಕ್ಲಿನಿಕ್ ಅಂಡ್ ಆರ್ಥೋ ಸೆಂಟರ್ನಲ್ಲಿ ಕಳೆದ 24 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಹಾಗೂ ಬೆಂಗಳೂರಿನ ಸುಪ್ರಸಿದ್ಧ ಆರ್ಥೋಪೆಡಿಕ್ ಹಾಸ್ಪಿಟಲ್ ಆಗಿರೋ ಸ್ಪರ್ಶ ಗ್ರೂಪ್ ಆಫ್ ಹಾಸ್ಪಿಟಲ್ನಲ್ಲಿಯೂ ಕೂಡ ಸೇವೆ ಸಲ್ಲಿಸುತ್ತಿದ್ದಾರೆ. ಹೊಸದುರ್ಗದ ಮೂಲದವರಾದ ಇವರು ಓದಿದ್ದು MBBS, MS ಆರ್ಥೋ ಮತ್ತು ಫೆಲೋಶಿಪ್ ಇನ್ ಆರ್ಥೋಸ್ಕೋಪಿ ಅಂಡ್ ಆರ್ಥೋಪ್ಲಾಸ್ಟಿ. ಇವರು ಸೌತ್ ಕೊರಿಯಾದಲ್ಲಿ ರೋಬೋಟಿಕ್ಸ್ ಆರ್ಥೋಪ್ಲಾಸ್ಟಿ ಟ್ರೈನಿಂಗ್ ಪಡೆದಿದ್ದಾರೆ. ಚಿಕ್ಕಂದಿನಿಂದಲೂ ಇವರು ತಮ್ಮ ವಿದ್ಯಾಭ್ಯಾಸದಲ್ಲಿ ಮುಂಚೂಣಿಯಲ್ಲಿದ್ದು ಪೋಸ್ಟ್ ಗ್ರಾಜ್ಯುಯೇಟ್ ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 6ನೇ ಸ್ಥಾನ ಪಡೆದಿದ್ದಾರೆ. ಇಲ್ಲಿಯವರೆಗೂ 2 ಲಕ್ಷಕ್ಕೂ ಹೆಚ್ಚು ರೋಗಿಗಳನ್ನ ಗುಣಪಡಿಸಿರೋ ಡಾಕ್ಟರ್ ಪ್ರಶಾಂತ್ BN ಜೈನ್ ಅವರ ವಯಸ್ಸು ಇನ್ನೂ 47 ವರ್ಷ ಅಂದ್ರೆ ಅಚ್ಚರಿಯಾಗುತ್ತೆ. ಬಡ ಜನರಿಗೆ ಉಚಿತ ಮೆಡಿಕಲ್ ಕ್ಯಾಂಪ್ಗಳು, ಉಚಿತ ರೋಬೋಟಿಕ್ ನೀ ರೀಪ್ಲೇಸ್ಮೆಂಟ್ ಸರ್ಜರಿ ಹಾಗೂ ಉಚಿತ ಆರ್ಥೋಸ್ಕೋಪಿ ಸರ್ಜರಿ, ಫ್ರೀ ಆರ್ಥೋಪೆಡಿಕ್ ಕ್ಯಾಂಪ್ಗಳಂತಹ ಹಲವು ಸಮಾಜಪರ ಕಾರ್ಯಗಳನ್ನು ತೊಡಗಿಸಿಕೊಂಡಿದ್ದಾರೆ ಡಾಕ್ಟರ್ ಪ್ರಶಾಂತ್ BN ಜೈನ್ ಅವರು. ಇವರನ್ನ ಬೆಸ್ಟ್ ರೋಬೋಟಿಕ್ ನೀ ರೀಪ್ಲೇಸ್ಮೆಂಟ್ ಸರ್ಜನ್ ಅಂತ 2023ರಲ್ಲಿ ಗುರುತಿಸಿದ್ದಾರೆ ಹಾಗೂ ಹೆಲ್ತ್ ಎಕ್ಸಲೆನ್ಸ್ ಅವಾರ್ಡ್ 2022 ನಂತಹ ಸಾಕಷ್ಟು ಗೌರವ ಸನ್ಮಾನಗಳು ಅರಸಿ ಬಂದಿವೆ. ಇವರು ಹಲವಾರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ಗಳಲ್ಲಿ ರೋಬೋಟಿಕ್ ಆರ್ಥೋಪ್ಲಾಸ್ಟಿ ಬಗ್ಗೆ ತಿಳುವಳಿಕೆ ಹಾಗೂ ಟ್ರೈನಿಂಗ್ ಕೊಟ್ಟಿರ್ತಾರೆ. ಸಿಗ್ನೇಚರ್ ಮೀಡಿಯಾ ಹೌಸ್ ಈ ಬಾರಿಯ ಕರ್ನಾಟಕ ಹೆಲ್ತ್ ಕೇರ್ ವೈದ್ಯರತ್ನ ಅವಾರ್ಡ್ 2025 ಅನ್ನು
ಡಾಕ್ಟರ್ ಪ್ರಶಾಂತ್ BN ಜೈನ್ ಅವರಿಗೆ ನೀಡಿ ಗೌರವಿಸೋದಕ್ಕೆ